ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಜಿಂಜರ್ ಚಿಕನ್ ಮಾಡುವುದನ್ನು ತೋರಿಸುತ್ತೇನೆ. ಈಗ ಹೇಗೆ ಮಾಡುವುದೆಂದು ನೋಡುವ. ಈಗ ಜಿಂಜರ್ ಚಿಕನ್ ಮಾಡಲು ನಾನು 1 kg ಚಿಕನ್ ತಗೊಂಡಿದ್ದೇನೆ. ಈಗ ಇದನ್ನು ತೊಳೆಯಬೇಕು ಚೆನ್ನಾಗಿ. ಅದಕ್ಕಾಗಿ ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷದವರೆಗೆ ಹೀಗೆ ಇಟ್ಟು ನಂತರ ಚೆನ್ನಾಗಿ ತೊಳೆಯಬೇಕು. ಈಗ ಇದಕ್ಕೆ ಒಂದು ಮಸಾಲ ಮಾಡಲು ನಾನು ಈ ಮೀಡಿಯಂ ಸೈಜಿನ ಒಂದು 5 ಆನಿಯನ್ ತಗೊಂಡಿದ್ದೇನೆ, ಈರುಳ್ಳಿ ಹಾಗೂ 2 ಟೊಮೆಟೊ, ಅದು ಕೂಡ ಮೀಡಿಯಂ ಸೈಜ್. ಈಗ ಈ ಈರುಳ್ಳಿಯನ್ನು ನಾವು ಈ ರೀತಿಯಾಗಿ ರಫ್ ಆಗಿ ದಪ್ಪವಾಗಿ ಹೀಗೆ ಕಟ್ ಮಾಡಿಕೊಳ್ಳಬೇಕು. ಈಗ ಈರುಳ್ಳಿಯನ್ನು ಕಟ್ ಮಾಡಿ ಆಯಿತು. ನಂತರ ಈ ಟೊಮೆಟೊವನ್ನು ಕೂಡ ಅದೇ ರೀತಿ ರಫ್ ಆಗಿ ಕಟ್ ಮಾಡಬೇಕು. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಒಂದು 4-5 ಸ್ಪೂನಿನಷ್ಟು ಹಾಕಬೇಕು. ಈಗ ಈ ಎಣ್ಣೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಎಣ್ಣೆ ಯಾವುದು ಬೇಕಾದರೂ ಹಾಕಬಹುದು. ಈಗ ತೆಂಗಿನ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಈ ಕತ್ತರಿಸಿಟ್ಟ ಆನಿಯನ್ ಹಾಕಬೇಕು. ಇದನ್ನು ಹೀಗೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಹೆಚ್ಚಿಟ್ಟ ಟೊಮೆಟೊವನ್ನು ಹಾಕುತ್ತೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, 1 ಸ್ಪೂನಿನಷ್ಟು ಹಾಕಿದರೆ ಸಾಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫ್ಲೇಮನ್ನು ಸ್ವಲ್ಪ ಸ್ಲೋ ಇಟ್ಟು ಇದಕ್ಕೆ ಒಂದು ಲಿಡ್ ಇಟ್ಟು ಇದನ್ನು ಸ್ವಲ್ಪ ಬೇಯಿಸಲು ಬಿಡಿ. ಈಗ ಇದರ ಲಿಡ್ ತೆಗೆದು ನೋಡುವ. ಈಗ ಇದು ಇಷ್ಟು ಬಂದದ್ದು ಸಾಕು. ಈಗ ಇದನ್ನು ತೆಗೆದು ಈ ರೀತಿ ಒಂದು ತಾಟಿಗೆ ಹಾಕಬೇಕು. ಇದನ್ನು ತಣ್ಣಗಾಗಲು ಬಿಡಬೇಕು. ಈಗ ನಾನು ಚಿಕನ್ ಅನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದನ್ನು ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಈ ಚಿಕನಿನ ಪೀಸನ್ನು ಹಾಕಬೇಕು. ಹಾಗೂ ಇದಕ್ಕೆ 2 ಸ್ಪೂನು ಮೊಸರು, 1 ಸ್ಪೂನಿನಷ್ಟು ಉಪ್ಪು ಹಾಗೂ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಲಿಡ್ ಇಟ್ಟು ಇದಕ್ಕೆ 1 ವಿಸಿಲ್ ಬರಿಸಬೇಕು. ಈಗ ಈರುಳ್ಳಿ ಮತ್ತು ಟೊಮೆಟೊ ತಣಿದಿದೆ. ಈಗ ಇದನ್ನು ಒಂದು ಮಿಕ್ಸಿ ಗ್ರೈಂಡರಿಗೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿ, ಅಂದರೆ ಸ್ಮೂತ್ ಆಗಬೇಕು, ಪೇಸ್ಟ್ ಆಗಿ ಆಗಬೇಕು. ಇದು ಹೀಗೆ ಗ್ರೈಂಡರ್ಗೆ ಹಾಕಿ ತರುವ. ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ರುಬ್ಬಿ ತಂದಿದ್ದೇನೆ. ಈಗ ಅದರ ಪೇಸ್ಟು ಹೀಗೆ ಆಗಿದೆ, ಹೀಗೆ ಸ್ಮೂತ್ ಆಗಬೇಕು. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೇನೆ. ಈಗ ಇದಕ್ಕೆ 1/4 ಕಪ್ಪಿನಷ್ಟು ಎಣ್ಣೆ ಹಾಕಬೇಕು.
ಈಗ ಎಣ್ಣೆ ಬಿಸಿಯಾಗುವಾಗ ಇದಕ್ಕೆ 2 ತೇಜ್ಪತ್ತ ಹಾಕಬೇಕು ಮತ್ತು 2 ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಕೆಂಪಗೆ ಆಗಬೇಕು. ಈಗ ಇದರ ಕಲರ್ ಚೇಂಜ್ ಆಗುವಾಗ ಈ ರೀತಿ ಆಗುತ್ತದೆ. ಆಗ ಈ ಟೊಮೆಟೊ ಹಾಗೂ ಆನಿಯನ್ ಪೇಸ್ಟ್ ಅನ್ನು ಇದಕ್ಕೆ ಹಾಕಬೇಕು. ಈಗ ಇದಕ್ಕೆ ಈ ನಾವು ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಸ್ವಲ್ಪ ಹಾಕಬೇಕು. ಹೀಗೆ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಒಂದು ಲಿಡ್ ಇಟ್ಟು ಇದನ್ನು ಒಂದು 5 ನಿಮಿಷ ಬೇಯಲು ಬಿಡಬೇಕು. ಈಗ 5 ನಿಮಿಷ ಆಗಿದೆ. ಇದರ ಲಿಡ್ ಅನ್ನು ತೆಗೆಯುವ. ಈಗ ಇದಕ್ಕೆ ಅರ್ಧ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಕೊರಿಯಾಂಡರ್ ಪೌಡರ್, 1/4 ಸ್ಪೂನಿನಷ್ಟು ಅರಶಿನ ಇಷ್ಟನ್ನು ಹಾಕಿ ಮೊದಲು ಮಿಕ್ಸ್ ಮಾಡಬೇಕು. ಈಗ ಇದು ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ 2 ಟೀ ಸ್ಪೂನಿನಷ್ಟು ಸೋಯಾ ಸಾಸ್, 2 ಟೀ ಸ್ಪೂನಿನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್, 2 ಸ್ಪೂನಿನಷ್ಟು ರೆಡ್ ಚಿಲ್ಲಿ ಪೇಸ್ಟ್, 1/4 ಸ್ಪೂನಿನಷ್ಟು ವಿನೆಗರ್, 2 ಸ್ಪೂನಿನಷ್ಟು ಟೊಮೆಟೊ ಕೆಚಪ್, ಹಾಗೂ 1/4 ಸ್ಪೂನಿನಷ್ಟು ಫುಡ್ ಕಲರ್, ರೆಡ್ ಕಲರ್. ಇದು ಆಪ್ಷನಲ್, ಬೇಕಿದ್ದರೆ ಹಾಕಬಹುದು. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಸ್ವಲ್ಪ ಹೀಗೆ ಇದರ ಲಿಡ್ ಇಟ್ಟು ಸ್ವಲ್ಪ ಬೇಯಲು ಬಿಡಿ. ಈಗ ಈ ಮಸಾಲ ಈಗ ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ಈ ಚಿಕನಿನ ತುಂಡುಗಳನ್ನು ಹಾಕಬೇಕು. ಮೊದಲಿಗೆ ಈ ತುಂಡುಗಳನ್ನು ಹೀಗೆ ಹಾಕಬೇಕು. ಈಗ ಈ ರೀತಿ ಆಗಿದೆ. ನಿಮಗೆ ದಪ್ಪ ಬೇಕಿದ್ದರೆ ದಪ್ಪ ಇಡಬಹುದು, ತೆಳು ಬೇಕಿದ್ದರೆ ತೆಳು ಬೇಕಿದ್ದರೆ ಇದಕ್ಕೆ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಈ ರೀತಿಯಾಗಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಒಂದು ಲಿಡ್ ಅನ್ನು ಇಟ್ಟು ಒಂದು 5 ನಿಮಿಷ ಬಿಡಿ. ಈಗ 5 ನಿಮಿಷ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಚಿಕನ್ ಮಸಾಲ, ಒಂದು ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ,
ಹಾಗೂ 1 ಸ್ಪೂನಿನಷ್ಟು ಕಸೂರಿ ಮೇಥಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದರ ಲಿಡ್ ಇಟ್ಟು ಇದನ್ನು 1 ನಿಮಿಷ ಇಡಿ. ಈಗ 1 ನಿಮಿಷ ಆಗಿದೆ. ಈಗ ಇದು ರೆಡಿಯಾಗಿದೆ. ನಮ್ಮ ಜಿಂಜರ್ ಚಿಕನ್ ರೆಡಿಯಾಗಿದೆ. ಈಗ